ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಆರಾರೂಟ್ ಪೌಡರ್ ಕೂವೆ ಎಂದು ಕನ್ನಡದಲ್ಲಿ ಕರೆಯುತ್ತಾರೆ. ಬಹಳಷ್ಟು ಸಂದರ್ಭಗಳಲ್ಲಿ ಮನೆಗಳಲ್ಲಿ ಇದನ್ನು ಔಷಧಿಯಾಗಿ ಬಳಸುವುದು ಉಂಟು. ಇದು ಹೆಚ್ಚಿನ ಜನರಿಗೆ ತಿಳಿದಿರುತ್ತದೆ. ಆದರೆ ಇದರ ಔಷಧಿಯ ಗುಣವು ಬಹಳ ಅಮೂಲ್ಯವಾಗಿರುತ್ತದೆ. ಇದರ ಪುಡಿಯು ಮೆಡಿಕಲ್ ಶಾಪುಗಳಲ್ಲಿ, ಅಂಗಡಿಗಳಲ್ಲಿ ಕೂಡ ಲಭ್ಯವಿರುತ್ತದೆ. ಇದನ್ನು ನಾವು ಮನೆಯಲ್ಲೇ ಯಾವ ರೀತಿ ಈ ಆರಾರೂಟ್ ಪೌಡರ್ ತಯಾರಿಸಬಹುದು ಎಂಬುದನ್ನು ತಿಳಿಯೋಣ. ಇದು ಒಂದು ಅರಿಶಿನ ಶುಂಠಿಯಂತೆ ಮಣ್ಣಿನ ಅಡಿಯಲ್ಲಿ ಬೆಳೆಯುವ ಸಸ್ಯ ಉತ್ಪನ್ನ. ಇದನ್ನು ಮಣ್ಣಿನಿಂದ ತೆಗೆದು ಅದರ ಸಿಪ್ಪೆಯನ್ನು ತೆಗೆದು ಸ್ವಚ್ಛವಾಗಿ ಕತ್ತರಿಸಿ ಅದನ್ನು ಮಿಕ್ಸಿಯ ಅಥವಾ ಗ್ರೈಂಡರ್ನಲ್ಲಿ ಹಾಕಿ ರುಬ್ಬಿ ಅದನ್ನು ಒಂದು ನೀರಿನ ಹಾಗೆ ಹದ ಬರುವ ಹಾಗೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುತ್ತದೆ. ಈ ಆರಾರೂಟ್ ಪೌಡರ್ ಕೂವೆಯ ಬಗ್ಗೆ ಹಿಂದಿನ ಜನಗಳಿಗೆ, ಹಿರಿಯರಿಗೆ ಇದರ ಬಗ್ಗೆ ಮಾಹಿತಿ ವಿಚಾರಗಳು ತಿಳಿದಿರುತ್ತವೆ. ಆದರೆ ಇತ್ತೀಚಿನ ಹೊಸಬರಿಗೆ ಅಥವಾ ಇತ್ತೀಚಿನ ದಿನಗಳು ಹೆಚ್ಚಿನ ಜನರಿಗೆ ಇದರ ಬಗ್ಗೆ ಮಾಹಿತಿ ಇರುವುದಿಲ್ಲ. ಮಿಕ್ಸಿಯಲ್ಲಿ ರುಬ್ಬಿದಂತಹ ಆರಾರೂಟ್ ಕೂವೆಯ ಈ ರಸವನ್ನು ಈಗ ಒಂದು ಸೋಸುವ ಕೆಲಸವನ್ನು ನಾವು ಮಾಡಬೇಕಾಗುತ್ತದೆ. ಸಾಮಾನ್ಯವಾಗಿ ಈ ರೀತಿಯ ಜರಡಿಯನ್ನು ಬಳಸಿ ಅದನ್ನು ನಾವು ಸೋಸುವುದರಿಂದ ಅದರ ತೆಳುವಾದ ಮತ್ತು ಅವಶ್ಯಕವಾದ ಸೂಕ್ಷ್ಮವಾದ ಕಣಗಳು ಮಾತ್ರ ಇದರ ಮೂಲಕ ಹೊರಬಂದು ಪಾತ್ರೆಯಲ್ಲಿ ಸಂಗ್ರಹ ಮಾಡಿಕೊಳ್ಳಬೇಕಾಗುತ್ತದೆ. ನಂತರ ಅದನ್ನು ಇನ್ನೂ ನೀರು ಸಂಗ್ರಹವಾದ ನಂತರ ಅದನ್ನು ಬಸಿಯಬೇಕಾಗುತ್ತದೆ. ಇದನ್ನು ಬಹಳ ನಾಜೂಕಿನಿಂದ ಮಾಡುವಂತಹ ಒಂದು ಕೆಲಸವಾಗಿರುತ್ತದೆ. ನಮ್ಮ ಕೃಷಿ ಭೂಮಿಯಲ್ಲಿ ನಾವು ಈ ಕೂವೆ ಆರಾರೂಟನ್ನು ಬೆಳೆದು ಅದರಿಂದ ಫಸಲನ್ನು ಪಡೆದು ನಾವು ಈ ರೀತಿಯಾಗಿ ಶುದ್ಧವಾದ ಆರಾರೂಟ್ ಪೌಡರನ್ನು ನಾವು ಮನೆಯಲ್ಲಿಯೇ ತಯಾರಿಸಬಹುದು. ಮಾರುಕಟ್ಟೆಯಲ್ಲಿ ಲಭ್ಯ ಇರುವಂತಹದನ್ನು ಕೂಡ ಖರೀದಿ ಮಾಡಬಹುದು. ಆದರೆ ನಾವು ಸ್ವತಃ ಮಾಡಿರುವಂತಹದ್ದು ಶುದ್ಧವಾಗಿಯೂ ಪರಿಶುದ್ಧವಾಗಿಯೂ ಇರುತ್ತದೆ ಮತ್ತು ಅದಕ್ಕೆ ಹೆಚ್ಚಿನ ಹಣವನ್ನು ನಾವು ಕೊಡುವ ಅವಶ್ಯಕತೆಯೂ ಇರುವುದಿಲ್ಲ. ಈಗ ಪಾತ್ರೆಯಲ್ಲಿ ಸಂಗ್ರಹವಾಗಿರುವಂತಹ ಕೂವೆಯ ರಸವನ್ನು ಮತ್ತು ನೀರನ್ನು ನಾವು ಗಮನಿಸಬಹುದು. ಈಗ ಇದರ ಮೇಲ್ಭಾಗದಲ್ಲಿ ಅದರ ಕಸ ಮತ್ತು ನೀರು ಇರುತ್ತದೆ, ತಳಭಾಗದಲ್ಲಿ ಅದರ ಪುಡಿಯು ಸಂಗ್ರಹವಾಗಿರುತ್ತದೆ. ಅಂದರೆ ಆರಾರೂಟ್ ಪೌಡರ್ ಅನ್ನುವಂಥದ್ದು ಅದರ ತಳಭಾಗದಲ್ಲಿ ಸಂಗ್ರಹವಾಗಿರುತ್ತದೆ. ಈಗ ನಾವು ಈ ನೀರನ್ನು ಬಸಿಯಬೇಕಾಗುತ್ತದೆ. ಬಸಿಯುವುದರಿಂದ ನಮಗೆ ಪುಡಿಯನ್ನು ಅಥವಾ ಪೌಡರನ್ನು ಪಡೆಯಲು ಸುಲಭವಾಗುತ್ತದೆ. ಈ ರೀತಿಯಾಗಿ 2-3 ಸಲ ನೀರನ್ನು ಬಸಿಯುವುದು, ನಂತರ ಅದರ ತಳಭಾಗದಲ್ಲಿ ಸಂಗ್ರಹವಾದ ಪುಡಿಯನ್ನು ತೆಗೆದು ಒಣಗಿಸುವಂತಹ ಕಾರ್ಯವನ್ನು ನಾವು ಮಾಡಬೇಕಾಗುತ್ತದೆ. ಆರಾರೂಟ್ ಪುಡಿಯನ್ನು ಈ ರೀತಿಯ ಒಂದು ಬಟ್ಟೆಯಲ್ಲಿ ಹಾಕಿ ಬಿಸಿಲಿನಲ್ಲಿ ಒಣಗಿಸುವಂಥದ್ದು. ಪುಡಿಯನ್ನು ತೆಗೆದು ಬಟ್ಟೆಯಲ್ಲಿ ಚೆನ್ನಾಗಿ ತೆಳುವಾಗಿ ಹರಡಿ ಅದು ಎಲ್ಲ ಕಡೆಯೂ ಬಿಸಿಲು ಬೀಳುವಂತೆ ಇರಬೇಕು. ಆಗ ಚೆನ್ನಾಗಿ ಒಣಗುತ್ತದೆ. ಒಣಗಿದ ನಂತರ ಅದನ್ನು ನಾವು ತೆಗೆದು ಒಂದು ಡಬ್ಬಿಯಲ್ಲಿ ಅಥವಾ ಒಂದು ಕಂಟೈನರ್ನಲ್ಲಿ ಅಥವಾ ಡಬ್ಬದಲ್ಲಿ ಸಂಗ್ರಹ ಮಾಡಿಟ್ಟುಕೊಂಡು ನಾವು ನಮಗೆ ಬೇಕಾದಾಗ ಆರೋಗ್ಯದ ಸಮಸ್ಯೆಗಳು ಆದಾಗ ಅದನ್ನು ನಾವು ಬಳಸಿಕೊಳ್ಳಬಹುದು. ಇದು ಗ್ರಾಮೀಣ ಪ್ರದೇಶಗಳಲ್ಲಿ, ಕೃಷಿ ಭೂಮಿಗಳಲ್ಲಿ, ಕೃಷಿ ಪ್ರದೇಶಗಳಲ್ಲಿ ಇಂದಿಗೂ ಕೂಡ ವಾಡಿಕೆ ಮತ್ತು ಪದ್ಧತಿಯಲ್ಲಿ ಇರುತ್ತದೆ. ಈ ಆರಾರೂಟ್ ಪುಡಿ ಅಥವಾ ಕೂವೆ ಎನ್ನುವಂಥದ್ದು ಬಹಳ ಒಂದು ಆರೋಗ್ಯದಾಯಕ ಗೆಡ್ಡೆ ಉತ್ಪನ್ನವಾಗಿರುತ್ತದೆ.
ನೀವು ಕೂಡ ಈ ಆರಾರೂಟ್ ಕೃಷಿಯನ್ನು ಸಣ್ಣ ಪ್ರಮಾಣದಲ್ಲಿ ಮಾಡಿ ನಿಮಗೆ ನಮ್ಮ ಮನೆಗಳಿಗೆ ಬೇಕಾದಷ್ಟು ಆರಾರೂಟ್ ಪುಡಿ ಅಥವಾ ಕೂವೆ ಹುಡಿಯನ್ನು ಮಾಡಿ ಇಟ್ಟುಕೊಳ್ಳಬಹುದು. ಅವಶ್ಯಕತೆ ಬಂದಾಗ ನಾವು ಅದನ್ನು ಅನಾರೋಗ್ಯದ ಸಮಸ್ಯೆಗಳು ಆದಾಗ ಬಳಸಿಕೊಳ್ಳಬಹುದು. ಹೊರಗಿನಿಂದ ಖರೀದಿ ಮಾಡುವುದಕ್ಕಿಂತ ನಾವು ನಮ್ಮ ಸ್ವಂತ ಉತ್ಪನ್ನಗಳನ್ನೇ ಮಾಡಿ ಬಳಸಿಕೊಳ್ಳುವುದು ಎಷ್ಟೊಂದು ಸೂಕ್ತ ಮತ್ತು ಒಳ್ಳೆಯದು ಅಲ್ಲವೇ? ಈ ಆರಾರೂಟ್ ಪುಡಿಯನ್ನು ಮಾಡುವ ವಿಡಿಯೋ ಮಾಡಲು ಸಹಕರಿಸಿದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಹೆಚ್ಚು ಜನಗಳಿಗೆ ತಲುಪಿರಿ, ಶೇರ್ ಮಾಡಿರಿ. ಹಾಗೆಯೇ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.